ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ಕ್ಲಾಸಸ್ ತುಂಬಾ ಚೆನ್ನಾಗಿತ್ತು. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟಿದ್ದು, ಲೈವ್ ಎಕ್ಸಾಂಪಲ್ ಕೊಟ್ಟರು. ಇವಾಗ ಒಂದು ನಂಬಿಕೆ ಬಂದಿದೆ, ನಾವು ಕೂಡ ಟ್ರೇಡಿಂಗ್ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಯಾರೋ ಕೆಲವರು ಹೇಳ್ತಾ ಇದ್ರು ಬಂದ್ಬಿಟ್ಟು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಇಲ್ಲ ನಾನು 1 ಲಕ್ಷ ಹಾಕ್ದೆ ನಾನು 1 ಕೋಟಿ ಸಂಪಾದನೆ ಮಾಡ್ಬಿಟ್ಟೆ ಅಂತ, ಇನ್ನೊಬ್ರು ಹೇಳ್ತಾ ಇದ್ರು 1 ಕೋಟಿ ಹಾಕಿ ಎಲ್ಲ ಕಳ್ಕೊಂಡ್ ಬಂದ್ಬಿಟ್ಟೆ ಅಂತ. ಟಿಡಿ ಅಕಾಡೆಮಿಗೆ ಬಂದ್ಮೇಲೆ ನಮ್ಗೆ ಅರ್ಥ ಆಗಿದ್ದು ಶೇರ್ ಮಾರ್ಕೆಟ್ ಬರಬೇಕು ಅಂದ್ರೆ ಶುಡ್ ಬಿ ಹ್ಯಾವ್ ಪ್ರಾಪರ್ ನಾಲೆಡ್ಜ್ ಇದ್ರೆ ಮಾತ್ರ ಬಂದ್ಬಿಟ್ಟು ಶೇರ್ ಮಾರ್ಕೆಟ್ ಬರಬೇಕು ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮನೇಲೆ ಕೂತ್ಕೊಂಡು ಲಕ್ಷಗಟ್ಟಲೆ ಕಳ್ಕೋತಾರೆ. ಸೊ ಟಿಡಿಗೆ ಬಂದ ಮೇಲೆ ನನಗೆ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡಬೇಕು ಅಂತ 100% ಕಾನ್ಫಿಡೆನ್ಸ್ ಬಂದಿದೆ. ಟಿಡಿಗೆ ಬಂದ್ರೆ ದುಡ್ಡು ಮಾಡೋದಂತೂ ಕನ್ಫರ್ಮ್ 100% ಕೋಟ್ಯಾಧಿಪತಿಗಳಾಗಿ. ಟಿಡಿ ಅಕಾಡೆಮಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಜೊತೆಗೆ ಬಂದುಬಿಟ್ಟು ಸೊ ನಾವಿಲ್ಲಿ ಯಾವ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಬೆಟರ್ ರಿಟರ್ನ್ ಪಡ್ಕೋಬೋದು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮನೋಜ್ ಸರ್ ಅವರು ಕನ್ನಡದಲ್ಲೇ ಟೀಚ್ ಮಾಡೋದ್ರಿಂದ ಎಲ್ಲ ಕನ್ನಡಿಗರೆಲ್ಲ ಬಂದ್ಬಿಟ್ಟು ಇಲ್ಲಿ ಕಲ್ತ್ಕೊಂಡು ನಿಮ್ಮ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ, ಸ್ಕಿಲ್ಸ್ ಬೆಳೆಸ್ಕೊಳ್ಳಿ. ಸುಮ್ಮನೆ ಹೋಗ್ಬಿಟ್ಟು ದುಡ್ಡು ವೇಸ್ಟ್ ಮಾಡ್ಕೊಂಬೇಡಿ. ಎಸ್ಪೆಷಲಿ ಮನೋಜ್ ಸರ್, ಥ್ಯಾಂಕ್ಸ್ ಲಾಟ್ ಟು ಹಿಮ್. ತುಂಬಾ ಕಲ್ತೀನಿ ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಡೆಫಿನೆಟ್ಲಿ 3 days ಕ್ಲಾಸಸ್ಸಿಂದ ತುಂಬ ಕಲ್ತಿದ್ದೀರಾ. ಸೊ ಐ ಥಿಂಕ್ ಡೇ 1 ವಿ ಸ್ಟಾರ್ಟೆಡ್ ವಿತ್ ಫಂಡಮೆಂಟಲ್ಸ್. ಅಂದರೆ ಡೇ 1 ನಾವೇನು ಮಾತಾಡಿದ್ವಿ, ಬರೀ ಮಾತಾಡಿದ್ದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವ್ಯಾವ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ದುಡ್ಡು ಹಾಕಬೇಕು ಗೊತ್ತಾಯ್ತು. ಡೇ 2 ಅಲ್ಲಿ ಏನು ಕಲ್ತ್ವಿ, ಯಾವಾಗ ದುಡ್ಡು ಹಾಕಬೇಕು ಯಾವಾಗ ತೆಗಿಬೇಕು ಅಂತ ಕಲ್ತ್ಕೊಂಡ್ವಿ. ಡೇ 3 ಅಲ್ಲಿ ಏನು ಕಲ್ತ್ಕೊಂಡ್ವಿ, ಮಾರ್ಕೆಟ್ ಹೆಂಗೆ ಹೋದ್ರೂ ದುಡ್ಡು ಮಾಡೋದು ಕಲ್ತ್ಕೊಂಡ್ವಿ. ಮೇಲಕ್ಕಾದರೂ ಹೋಗಲಿ, ಕೆಳಗಡೆ ಆದರೂ ಬೀಳಲಿ, ನಿಂತ ಜಾಗದಲ್ಲೇ ನಿಂತೋದ್ರೂ ದುಡ್ಡು ಮಾಡೋದು ಕಲ್ತ್ಕೊಂಡ್ರಿ. ಸೊ ಡೆಫಿನೆಟ್ಲಿ ತುಂಬ ಜನಕ್ಕೆ ಯೂಸ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರ್ಯಾರಿಗೆ ಇನ್ನೂ ಕನ್ಫ್ಯೂಷನ್ನು, ಸ್ವಲ್ಪ ಬಲ್ಪ್ ಬಿಟ್ಟು ಅಂಟ್ತಾ ಇದೆ ಅಂತ ಹೇಳ್ತಾರೆ, ಸ್ವಲ್ಪ ಬರ್ತಾ ಇದೆ ಹಂಗೆ ಹೋಗ್ತಾ ಇದೆ ಸರ್. ಸೊ ಆ ಥರ ಇರೋರು ರಿವಿಷನ್ ಕ್ಲಾಸ್ಗೆ ಅಟೆಂಡ್ ಆಗಿ 4 ದಿವಸ ರಿವಿಷನ್ ಕ್ಲಾಸ್ ಇರುತ್ತೆ. ಸರ್ ರಿವಿಷನ್ಗೆ ಬರೋಕ್ಕಾಗಲ್ಲ ಅಂತ ಹೇಳೋರು ನಮ್ಮ ಟಿ ಡಿ ಅಕಾಡೆಮಿ ಆ್ಯಪಲ್ಲಿ ಈ 3 ದಿವಸ ವರ್ಕ್ಶಾಪ್ದು ಫುಲ್ ಲೈವ್ ಅಂದರೆ ರೆಕಾರ್ಡೆಡ್ ವೀಡಿಯೋಸ್ ಇದೆ. ಅದಕ್ಕೆ ಚಾರ್ಜ್ ಮಾಡ್ತೀವಿ 1500. ಅದು ಆಪ್ಷನಲ್, ಯಾರಿಗೆ ಬರೋಕ್ಕಾಗಲ್ವೋ ವೀಡಿಯೋಸ್ ತೊಗೊಂಡು ನೋಡ್ಕೊಳ್ಳಿ ಮನೆಯಲ್ಲಿ. ಬರೋಕ್ಕಾಗೋರು ಫ್ರೀಯಾಗೆ ರಿವಿಷನ್ ಮಾಡ್ತೀವಲ್ಲ, ಇನ್ಯಾಕೆ ಪೇ ಮಾಡಿ ತೊಗೊಳ್ತೀರಾ, ಫ್ರೀಯಾಗೆ 4 days ರಿವಿಷನ್ ಮಾಡ್ತೀವಿ. 15 ದಿವಸ ಪ್ರಾಕ್ಟಿಕಲ್ಸ್ ಅಂದರೆ ಇನ್ನೊಂದು 7 days ಪ್ರಾಕ್ಟಿಕಲ್ ಸಹ ಅಲ್ಲಿರ್ತದೆ. ಕೂಪನ್ ಸಹ ಇದೆ, ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಏನು ಅನಿಸ್ತು ಅಂತ ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಇದರಿಂದ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ. ಯಾಕಂದರೆ ಎಷ್ಟೋ ಜನ ಮನೇಲೇ ಕೂತ್ಕೊಂಡು ಚಿಂಟು ಗ್ಯಾಂಗ್ ಜೊತೆ ಸೇರಿಕೊಂಡು ಲಕ್ಷಗಳು ಕಳ್ಕೊತಾ ಇದ್ದಾರೆ. ರಿಯಾಲಿಟಿ ಗೊತ್ತಿಲ್ಲ ತುಂಬ ಜನಕ್ಕೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಲಕ್ಷ ಹಾಕಿ ಲಕ್ಷ ಬಾಚೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಿಮಗೆ ಗೊತ್ತಾಯಿತು ಆ ಥರ ಎಲ್ಲ ಇದು. ಇಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿದ್ದರೆ ಮಾತ್ರನೇ ದುಡ್ಡು ಮಾಡ್ಬೋದು ಅಂತ ಅರ್ಥ ಆಯ್ತಲ್ಲ. ಸೊ ಜಸ್ಟ್ ನಮಗೋಸ್ಕರ ಒಂದು 10 minutes ಕೊಡಿ. ನಾವು ನಿಮಗೋಸ್ಕರ 3 days ಕೊಟ್ಟಿದ್ದೀವಲ್ಲ. ಸೊ ಯಾರು ಗಲಾಟೆ ಮಾಡಬೇಡಿ, ಎದ್ದೋಗ್ಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ಏನು ಅನ್ನಿಸ್ತು ಅನ್ನೋದು ಆನೆಸ್ಟಾಗಿ ಫೀಡ್ಬ್ಯಾಕ್ ಕೊಡಿ. ಇದರಿಂದ ಎಷ್ಟೋ ಕರ್ನಾಟಕದಲ್ಲಿರೋ ಜನತೆಗೆ ಹೆಲ್ಪ್ ಆಗುತ್ತೆ. ಅಲ್ಟಿಮೇಟ್ಲಿ ಟಿ ಡಿ ಗುರಿ ಏನು, ಪ್ರತಿ ಒಬ್ಬ ಕನ್ನಡಿಗನ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಒಂದೇ ಒಂದು ನಿಫ್ಟಿ ಬೀಸ್ ಕೊಡಿಸೋ ಅಂಥ ಒಂದು ಗುರಿಯಲ್ಲಿ ನಾವು ನಡೀತಾ ಇದ್ದೀವಿ. ಸೊ ಪ್ರತಿಯೊಬ್ಬರಿಗೂ ನಿಫ್ಟಿ ಬೀಸನ್ನು ಕೊಡಿಸ್ಬೇಕಂತಲೇ ಹಠ ಹಿಡಿದು ಈ ಸಂಸ್ಥೆನ ನಡೆಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಮಗೆ ಸ್ಟಾಕ್ ಅಂದ್ರೇನು, ಟ್ರೇಡಿಂಗ್ ಅಂದ್ರೇನು ಏನು ನಾಲೆಡ್ಜ್ ಇರಲಿಲ್ಲ. ತಿಳ್ಕೊಂಡು ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಕ್ಲಾಸಸ್ ತುಂಬ ಚೆನ್ನಾಗಿತ್ತು. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟಿದ್ದು, ಲೈವ್ ಎಕ್ಸಾಂಪಲ್ ಕೊಟ್ಟರು. ಇವಾಗ ಒಂದು ನಂಬಿಕೆ ಬಂದಿದೆ, ನಾವು ಕೂಡ ಟ್ರೇಡಿಂಗ್ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಬಟ್ ಪ್ರಾಪರ್ ನಾಲೆಡ್ಜು ಮತ್ತು ಸ್ಕಿಲ್ ಇದ್ದರೆ ಯಾರು ಬೇಕಾದರೂ ಮಾಡ್ಬೋದು ಅಂತ ನಂಬಿಕೆ ಬಂತು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಶಿವಶಂಕರ್ ಅಂತ. ಆ್ಯಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಎಲ್ಲ ಶೇರ್ ಮಾರ್ಕೆಟ್ ಅಂತ ಯಾರನ್ನ ಹೇಳ್ತಾ ಇದ್ರೆ ಇದು ನಮ್ಮ ಕಪ್ ಆಫ್ ಟೀ ಅಲ್ಲ ಅಂದರೆ ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂಥ ವಿಚಾರಗಳು ಗೊತ್ತಿಲ್ಲ. ಯಾರೋ ಕೆಲವರು ಹೇಳ್ತಾ ಇದ್ರು ಬಂದ್ಬಿಟ್ಟು ಸೋಷಿಯಲ್ ನೆಟ್ವರ್ಕಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಇಲ್ಲ ನಾನು 1 ಲಕ್ಷ ಹಾಕ್ದೆ ನಾನು 1 ಕೋಟಿ ಸಂಪಾದನೆ ಮಾಡ್ಬಿಟ್ಟೆ ಅಂತ, ಇನ್ನೊಬ್ರು ಹೇಳ್ತಾ ಇದ್ರು 1 ಕೋಟಿ ಹಾಕಿ ಎಲ್ಲ ಕಳ್ಕೊಂಬಂದ್ಬಿಟ್ಟೆ ಅಂತ. ಇಟ್ ಈಸ್ ಆ್ಯಕ್ಚುಲಿ ನಾಟ್ ಪ್ರಾಪರ್ ಗುಡ್ ಪ್ಲೇಸ್ ಫಾರ್ ಟ್ರೇಡಿಂಗ್ ಅಥವಾ ಬಿಸ್ನೆಸ್ ಮಾಡೋಂಥ ವಿಚಾರ ಅಲ್ಲ. ಇಲ್ಲಿ ಬಂದ್ಬಿಟ್ಟು ತುಂಬ ಚೀಟಿಂಗ್ ನಡೀತದೆ ಅಂತ ಹೇಳ್ತಾ ಇದ್ರು. ಆದರೆ ನಮ್ಗೆ ಅರ್ಥ ಆಗಿದ್ದು ಟಿ ಡಿ ಅಕಾಡೆಮಿಗೆ ಬಂದಮೇಲೆ ನಮ್ಗೆ ಅರ್ಥ ಆಗಿದ್ದು ಶೇರ್ ಮಾರ್ಕೆಟ್ಗೆ ಬರಬೇಕು ಅಂದರೆ ಶುಡ್ ಬಿ ಹ್ಯಾವ್ ಪ್ರಾಪರ್ ನಾಲೆಡ್ಜ್ ಇದ್ರೆ ಮಾತ್ರ ಬಂದ್ಬಿಟ್ಟು ಶೇರ್ ಮಾರ್ಕೆಟ್ಗೆ ಬರಬೇಕು ಅಂತ. ಹಾಗಾಗಿ ಟಿ ಡಿ ಅಕಾಡೆಮಿಲಿ ನಾವು ಏನು ಕಲ್ತಿದ್ದೀವಿ ಅಂದರೆ
ಹೇಳ್ತಾರೆ, ಹೆಂಗೆ ನಾಲೆಡ್ಜ್ ಬಂದ್ಬಿಟ್ಟು ಸಿಗುತ್ತೆ ಟಿ ಡಿ ಅಕಾಡೆಮಿ, ಅದ್ರ ಪ್ರಕಾರ ನಾವು ಹೋದ್ರೆ ಡೆಫಿನೆಟ್ಲಿ ಬಂದ್ಬಿಟ್ಟು ಶೇರ್ ಮಾರ್ಕೆಟಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡ್ಬೋದು ಅನ್ನೋದನ್ನ ಟಿ ಡಿ ಅಕಾಡೆಮಿ ನಮಗೆ ತೋರಿಸ್ಕೊಟ್ಟಿದೆ. ತುಂಬಾ ಬಂದ್ಬಿಟ್ಟು ಖುಷಿ ಆಗಿದೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ನಾನು ಬಿಗಿನರು, ಟಿಡಿಗೆ ಬಂದು ಸಖತ್ ಯೂಸ್ ಆಗಿದೆ. ಯಾಕೆಂತಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಮನೇಲೆ ಕೂತ್ಕೊಂಡು ಲಕ್ಷಗಟ್ಟಲೆ ಕಳ್ಕೋತಾರೆ. ಸೊ ಟಿಡಿಗೆ ಬಂದ ಮೇಲೆ ನನಗೆ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡಬೇಕು ಅಂತ 100% ಕಾನ್ಫಿಡೆನ್ಸ್ ಬಂದಿದೆ. TDS ವರ್ಸಪ್ ಸಖತ್ ಯೂಸ್ ಆಗಿದೆ. ಇನ್ ಕೇಸ್ ದುಡ್ಡು ಮಾಡಬೇಕು ಅಂದ್ರೆ ಟಿಡಿಗೆ ಬನ್ನಿ, ಕಲೀರಿ, ದುಡ್ಡು ಮಾಡ್ಬೋದು. 100% ದುಡ್ಡಿದೆ ಸ್ಟಾಕ್ ಮಾರ್ಕೆಟಲ್ಲಿ. ಟಿಡಿಗೆ ಬಂದ್ರೆ ದುಡ್ಡು ಮಾಡೋದಂತೂ ಕನ್ಫರ್ಮ್ 100%. ಕೋಟ್ಯಾಧಿಪತಿಗಳಾಗೋಣ. ಹಲೋ ಸರ್, ನನ್ನ ಹೆಸರು ಕಾಶಿನಾಥ್ ಅಂತೇಳಿ. ನಾನು ಟಿ ಡಿ ಅಕಾಡೆಮಿ ಬಂದು ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಈಗ ಇಲ್ಲಿ ಬಂದ ಮೇಲೆ ಒಂದು ಕೋರ್ಸ್ ತೊಗೊಂಡು, ಗೋಲ್ಡ್ ಕೋರ್ಸ್ ತೊಗೊಂಡು, ಆಮೇಲೆ ಹೇಗೆ ಟ್ರೇಡಿಂಗ್ ಅನ್ನೋ ಹೇಗೆ ಸ್ಟ್ರಾಟಜಿ ಅನ್ನೋದಂದ್ರು ಎಲ್ಲಾನು ಒಂದು ಮುಖಾಂತರ ಮನೋಜ್ ಕುಮಾರ್ ಸರ್ ಮುಖಾಂತರ ಕಲ್ತ್ಕೊಂಡು ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಾ ಇದೆ ಸ್ಟಾಕ್ ಅಂದ್ರೇನು, ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಹಣ ಮಾಡೋದು, ಹೇಗೆ ಸ್ಟ್ರಾಟಜಿಯಲ್ಲಿ ನಾವು ದುಡ್ಡು ಮಾಡೋದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂದೆ ಈಗ ಆಲ್ರೆಡಿ ಕಲ್ತ್ಕೊಂಡಿದ್ದೀನಿ, 3 ದಿವಸ ಆಯ್ತು ಕಲ್ತ್ಕೊಂಡಿದ್ದೀನಿ. ಇನ್ನು ಮುಂದೆ ಏನು ಹೇಗೆ ಮಾಡೋದು, ಹೇಗಿಲ್ಲ ಅನ್ನೋದು ಪ್ರಾಕ್ಟಿಕಲ್ ನೋಡ್ಬೋದು. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಾಬು ಅಂತೇಳಿ. ನಮ್ಮ ನೇಟಿವ್ ಚಿಕ್ಕಮಂಗ್ಳೂರು. ಆ್ಯಕ್ಚುಲಿ ನಾನು ಇದನ್ನ ಯೂಟ್ಯೂಬಲ್ಲಿ ಟಿ ಡಿ ಅಕಾಡೆಮಿನ ನೋಡಿದ್ದು ಫಸ್ಟು. ಆಮೇಲೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ನೋಡಿದಾಗ ಇವರು ಅಕಾಡೆಮಿದು ಟಿ ಡಿ ಅಕಾಡೆಮಿ ನೋಡಿದಾಗ ಚೆನ್ನಾಗಿ ಅನ್ನಿಸ್ತು. ಸೊ ಹಂಗಾಗಿ ನಾವು ಟ್ರೇಡಿಂಗ್ ಕಲಿಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ರಾಜಾಜಿನಗರ ಟಿ ಡಿ ಅಕಾಡೆಮಿಗೆ ಬಂದಿದ್ದು. ಅದಾದಮೇಲೆ 3 ಡೇ ಥಿಯರಿ ಕ್ಲಾಸ್ ಇತ್ತು. ಅದರಲ್ಲಿ ನಾವು ಒಂದು ಸ್ವಲ್ಪ ಸ್ಟಾಕ್ ಬಗ್ಗೆ, ಹೆಂಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ವಿ. ಇದರಲ್ಲಿ ನಾವು ಕೂಡ ದುಡ್ಡು ಮಾಡ್ಬೋದು ಅಂತ ನಂಬ್ತೀನಿ. ನನ್ನ ಹೆಸರು ಯಶವಂತ್ ಅಂತ. ನಾನು ಇನ್ನು ಟಿ ಡಿ ಅಕಾಡೆಮಿಗೆ ಸೇರ್ಕೊಂಡಿದ್ದೀನಿ. ಇವಾಗ ಕಲ್ತಿದ್ದೀನಿ, ಇನ್ನು ಟ್ರೇಡ್ ಮಾಡಬೇಕು. ಬಟ್ ಒಳ್ಳೆ ನಾಲೆಡ್ಜ್ ಸಿಕ್ಕಿದೆ. ಎಸ್, ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ. ಸೊ ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಬಟ್ ಒಂದು ರೈಟ್ ಪ್ಲಾಟ್ಫಾರ್ಮ್ ಅದು ನಮಗೆ ಸಿಗ್ತಾ ಇರಲಿಲ್ಲ. ಸೊ ಇಲ್ಲಿ ಟಿ ಡಿ ಅಕಾಡೆಮಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಜೊತೆಗೆ ಬಂದುಬಿಟ್ಟು ಸೊ ನಾವಿಲ್ಲಿ ಯಾವ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಬೆಟರ್ ರಿಟರ್ನ ಪಡ್ಕೋಬೋದು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮನೋಜ್ ಸರ್ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ರಘು ಅಂತ. ಈ ಅಕಾಡೆಮಿಲಿ ತುಂಬ ಚೆನ್ನಾಗಿ ಈ ಶೇರ್ ಮಾರ್ಕೆಟಲ್ಲೆಲ್ಲ ದುಡ್ಡು ಕಳ್ಕೊಂತಾರೆ ಅಂತಾರೆ, ಕಳ್ಕಳ್ದಲ್ಲೇ ಹೇಗೆ ನಾವು ದುಡ್ಡನ್ನ ಉಳಿಸ್ಕೋಬೋದು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಇನ್ನೂ ಮುಂಚೆನೇ ಇದನ್ನು ಟ್ರೈನಿಂಗ್ ತಗೋಬೇಕಿತ್ತು ಅಂತ ಅನಿಸುತ್ತೆ. ತುಂಬ ಲೇಟಾಗಿ ಬಂದಿದ್ದೀನಿ ಅಂತ ಅನಿಸುತ್ತೆ. 6500 ಏನೇನು ಅಲ್ಲ, ತುಂಬ ಕಲಿಯೋದಿದೆ ಇಲ್ಲಿ. ಎಲ್ಲರೂ ಬಂದು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಟ್ರೈನಿಂಗು. ಎಲ್ಲ ಕೋಪ್ರೇಷನ್ನು, ಅವ್ರು ಹೇಳ್ಕೊಡೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಹೆಸರು ನವೀನ್ ಅಂದ್ಬಿಟ್ಟು ಚಂದಾಪುರದಿಂದ ಬಂದಿರೋದು. ನಮ್ಗೆ ತುಂಬ ಖುಷಿ ಆಗ್ತಿದೆ ಈ ಟ್ರೈನಿಂಗ್ ಬಂದ್ಬಿಟ್ಟು. ಮನೋಜ್ ಸರ್ ಹತ್ರ ಬಂದಿರೋದು ಇನ್ನೂ ತುಂಬ ಖುಷಿ ಆಗ್ತಿದೆ. ಅವರು ಕನ್ನಡದಲ್ಲೇ ಟೀಚ್ ಮಾಡೋದ್ರಿಂದ ಎಲ್ಲ ಕನ್ನಡಿಗರೆಲ್ಲ ಬಂದ್ಬಿಟ್ಟು ಇಲ್ಲಿ ಕಲ್ತ್ಕೊಂಡು ನಿಮ್ಮ ನಾಲೆಡ್ಜ್ ಅನ್ನು ಬೆಳೆಸ್ಕೊಳ್ಳಿ, ಸ್ಕಿಲ್ಸ್ ಬೆಳೆಸ್ಕೊಳ್ಳಿ. ಸುಮ್ಮನೆ ಹೋಗ್ಬಿಟ್ಟು ದುಡ್ಡು ವೇಸ್ಟ್ ಮಾಡ್ಕೊಬೇಡಿ. ಫಸ್ಟು ಸ್ಕಿಲ್ಲು ಮತ್ತು ನಾಲೆಡ್ಜ್ ಬೆಳೆಸ್ಕೊಂಡು ಆಮೇಲೆ ಟ್ರೇಡಿಂಗ್ ಬಂದ್ಬಿಟ್ಟು ನಿಮ್ಮ ಭವಿಷ್ಯ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ. Hi, I joined TD Academy as I found the Google reviews to be good, and true to the reviews, they are very efficient and good staff. Even the mentor is very clear about his concepts and uses very fun ways to describe every concept, which is very easy to learn. Overall, it was a great experience. ಐ ಆಮ್ ಡಾಕ್ಟರ್ ತೇಜಸ್, ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರು. ನನಗೆ ಬರೋಕ್ಕೆ ಮುಂಚೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅದು ಇದು ನೋಡಿದ್ದೆ ಆನ್ಲೈನೆಲ್ಲ. ಬಟ್ ಸ್ವಲ್ಪ ಭಯ ಆಯಿತು, ಅದ್ರ ಬಗ್ಗೆ ಏನೋ ನಾಲೆಡ್ಜ್ ಇರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಇದು ಬಂದಮೇಲೆ ತುಂಬ ಕಲಿತೆ. ಆ್ಯಂಡ್ ಎಸ್ಪೆಷಲಿ ಮನೋಜ್ ಸರ್, ಥ್ಯಾಂಕ್ಸ್ ಲಾಟ್ ಟು ಹಿಮ್. ತುಂಬ ಕಲ್ತೀನಿ ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಸೊ ಹೋಪ್ ಐ ವಿಲ್ ಗೋ ಇನ್ ದ ಸ್ಟಾಕ್ ಮಾರ್ಕೆಟ್ ವಿತ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು. ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ಏನು ಈ 3 ಡೇಸ್ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ದೀರಾ. ಸೊ ನಾವು ಹೇಳೋದನ್ನು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಾಳೆಯಿಂದ. ಸೊ ಲೈವ್ ಟ್ರೇಡಿಂಗ್ ಆ್ಯಂಡ್ ರಿವಿಷನ್ ಎರಡೂ ಮಾಡ್ಕೊಳ್ಳಿ. ಆ್ಯಂಡ್ ಯಾರೇ ನಿಮಗೆ ಕಾಲ್ ಕೊಡ್ತೀನಿ ಅಂದ್ರೂ ಕಾಲಿಗೆ ಬಿದ್ದುಬಿಡಿ, ಕಾಲ್ ತಗೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಅಕೌಂಟ್ ಹ್ಯಾಂಡ್ಲಿಂಗು ಕೇಳಿದ್ರೂ ಸಹ ನಿಮ್ಮ ಅಕೌಂಟನ್ನು ಯಾರಿಗೂ ಕೊಡೋಕ್ಕೆ ಹೋಗ್ಬೇಡಿ. ಲಾಗಿನ್ ಐ ಡಿ ಕೊಡೋದು, ಪಾಸ್ವರ್ಡ್ ಕೊಡೋದು, ನಾನೊಂದು 50,000 ಮಾಡಿಸ್ಬಿಡ್ತೀನಿ, ಕೊಡು ಲಾಗಿನ್ ಐ ಡಿ ಕೊಡು ಅಂತಾರೆ. ಸೊ ಯಾವ ಕಾರಣಕ್ಕೂ ಲಾಗಿನ್ ಐ ಡಿ ಪಾಸ್ವರ್ಡ್ ಕೊಡೋಕ್ಕೆ ಹೋಗ್ಬೇಡಿ. OTPಗಳನ್ನಂತೂ ಕೊಡೋಕ್ಕೆ ಹೋಗ್ಬೇಡಿ. ಒಂದು OTPಯಿಂದ 10 ಲಕ್ಷ ಕಳ್ಕೊಂಡಿದ್ದಾರೆ ಮೊನ್ನೆ. ಸೊ OTP ಕೊಟ್ಬಿಟ್ಟು ಲಾಗಿನ್ ಮಾಡಿಬಿಟ್ಟು ಟ್ರೇಡ್ ಮಾಡಿ ಲಾಸ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅದರಿಂದ OTPಗಳನ್ನು ಯಾರಿಗೂ ಕೊಡಬೇಡಿ. ಸೊ ಆದಷ್ಟು ನಿಮ್ಮ ಮೊಬೈಲ್ಗೆ ಲಾಕ್ಗಳು ಇಟ್ಟಿರ್ತೀರ ಅನ್ಸುತ್ತೆ, ಎಲ್ಲರಿಗೂ ಲಾಕ್ ಇದೆ ಅನಿಸುತ್ತೆ, ಲಾಕ್ ಇಟ್ಟಿರಿ. ಸೊ ಆದಷ್ಟು ಈ ಸ್ಟಾಕ್ ಮಾರ್ಕೆಟ್ ನಾಲೆಜನ್ನು ಸ್ಪ್ರೆಡ್ ಮಾಡಿ. ಯಾಕಂದರೆ ನಾವು ಹೇಳ್ಕೊಡ್ತಾ ಇದ್ದೀವಿ ನಿಮಗೆ, ನೀವೊಂದು 10 ಜನಕ್ಕೆ ಸ್ಪ್ರೆಡ್ ಮಾಡಿ. ಅವ್ರಿಗೇನಿಲ್ಲ, ನಿಫ್ಟಿ ಬೀಸು, IT ಬೀಸು, ಫಾರ್ಮಾ ಬೀಸು, ಗೋಲ್ಡ್ ಬೀಸು, ಇದರಲ್ಲಿ ದುಡ್ಡು ಹಾಕಕ್ಕೆ ಹೇಳಿ.
ಸೊ ಡೆಫಿನೆಟ್ಲಿ ಅವರು ಸಹ ನಿಮ್ಮನ್ನು ನೆನೆಸ್ಕೋತಾರೆ. ಯಾಕಂದರೆ ನಿಫ್ಟಿ ಬೀಸು ಇದೆ ಇವಾಗ ಏನು 250 ರೂಪಾಯಿ ಇರೋದು 1000 ರೂಪಾಯಿಗೆ ಹೋಗುತ್ತೆ. ಸೊ ನೀವು ಹೇಳಿರೋ ನಿಫ್ಟಿ ಬೀಸನ್ನ ಕೊಂಡ್ಕೊಂಡ್ರೆ ಡೆಫಿನೆಟ್ಲಿ ಅವರು ಸಹ ಶ್ರೀಮಂತರಾಗ್ತಾರೆ ಆ್ಯಂಡ್ ನಿಮಗೂ ಸಹ ನಿಮ್ಮನ್ನು ನೆನೆಸ್ಕೋತಾರೆ. ಸೊ ಸ್ಪ್ರೆಡ್ ಮಾಡಿ, ನಾಲೆಜ್ನ ಸ್ಪ್ರೆಡ್ ಮಾಡಿ. ನಿಮ್ಗೆ ಎಷ್ಟು ನಾಲೆಜ್ ಇದೆಯೋ ಅದನ್ನು ಎಷ್ಟಾಗುತ್ತೋ ಅಷ್ಟು ನಾಲೆಜ್ನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಸ್ಪ್ರೆಡ್ ಮಾಡಿ. ಸೊ ದಟ್ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ಒಬ್ಬರು ಟ್ರೇಡರ್ ಬರಬೇಕು, ಪ್ರತಿ ಮನೆಯಲ್ಲೂ ಹೂಡಿಕೆ ಇನ್ವೆಸ್ಟ್ ಮಾಡೋರು ಬರಬೇಕು. ಯಾಕಂದರೆ ಗುಜರಾತ್, ಮಹಾರಾಷ್ಟ್ರದಲ್ಲಿ ಅದು ವೆರಿ ಕಾಮನ್ ಇನ್ವೆಸ್ಟಿಂಗು. ನೋಡಿ, ಅಮೇರಿಕಾದಲ್ಲಿ 60% ಜನ ಶೇರ್ ಮಾರ್ಕೆಟಲ್ಲಿದ್ದಾರೆ. ನಮ್ಮ ಭಾರತದಲ್ಲಿ ಬರೀ 4% ಅಷ್ಟೇ ಜನ ಶೇರ್ ಮಾರ್ಕೆಟ್ಗೆ ಬಂದಿರೋದು. ಇನ್ನು ಎಷ್ಟು ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ಜಾಸ್ತಿ ಕಡಿಮೆ ಆಗಬೇಕಂದ್ರೆ, ನಮ್ಮ ಭಾರತನೂ ಅಮೇರಿಕಾ ಥರ ಬೆಳಿಬೇಕಂದ್ರೆ ನೀವೆಲ್ಲ ಸ್ಟಾಕ್ ಮಾರ್ಕೆಟ್ ಬಂದು ಹೂಡಿಕೆ ಮಾಡಿದವಾಗೆ ಅದು ಸಾಧ್ಯ. ಸೊ ಭಯ ಪಡಬೇಡಿ, ಟಿ ಡಿ ಅಕಾಡೆಮಿ ನಿಮ್ಮ ಜೊತೆ ಇದೆ. ನಿಮ್ಮನ್ನು ಕೈ ಹಿಡಿದು ನಡೆಸೋದಕ್ಕೆ ನಾವಿದ್ದೀವಿ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.